ತಪ್ಪು ಮಾಡೋದು ಸಹಜ. ತಪ್ಪು ಮಾಡೋದು ಸಂದರ್ಭ ಸಂದರ್ಭ ಅಂದರೆ 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 ಇದಕ್ಕೆ ನಾನು ಏನು ಮಾಡಲಿ? ಹಣೆಯಲ್ಲಿ ಬರೆಯದಿದ್ದು ಎಂದು ತಪ್ಪಿಸಲಾರದು ರಾಜು. ಇದು ಎಂತ ಇಕ್ಕಟ್ಟಿನ ಪರಿಸ್ಥಿತಿ. ಅಣ್ಣ, ಈಗ ರೇಖಾವನ್ನು ಪುನರ್ನಿರ್ಮಾಣ ಮಾಡಿಕೊಳ್ಳ. ಹೌದು ರಾಜು, ಈಗ ರೇಖಾ ಬಿಟ್ಟು ರೇಖಾ ಕಿತ್ತುತ್ತೋದೇನಿಂದ ನದಿ ಬಂದಿದ್ದಾಳೆ. ಅವಳನ್ನು ಕೈ ಬಿಡಬೇಡ ರಾಜು. ಎಂತ ಇಕ್ಕಟ್ಟಿನ ಪರಿಸ್ಥಿತಿಯಪ್ಪ. ಅಣ್ಣ, ಸುಮ್ಮನೆ ಒಪ್ಪಿಕೊಳ್ಳ. ಈಗ ರೇಖಾ ಅಣ್ಣನೇ ಕೈ ಬಿಟ್ಟರೆ ಅವಳು ಎಲ್ಲಿ ಅಂತ ಹೋಗುತ್ತಾಳಣ್ಣ. ಅಣ್ಣ, ಒಪ್ಪಿಕೊಳ್ಳ ಈ ಮದುವೆಗೆ. ಮನುಷ್ಯ ತಪ್ಪು ಮಾಡುವುದು ಸಹಜ. ಸಮಯ ಸಿಕ್ಕಾಗ ಕ್ಷಮಿಸುವುದು ಮಾನವನ ಧರ್ಮ. ಅದರಂತೆ ರೇಖಾ ನನ್ನನ್ನೇ ನಂಬಿ ಬಂದಿರುವಾಗ ನಾನು ಅವಳು ಮದುವೆಯಾಗಿದ್ದ ಅಂದಿನಿಂದಲೂ ಹುಚ್ಚು ತಿರುಗುತ್ತಿರುವ ಕತ್ತಲೆಯಲ್ಲಿದ್ದ ನನ್ನನ್ನು ಬೆಳಕಿಗೆ ಕರೆದುಕೊಂಡು ಬಂದಿರಲು ನಾನು ಏಕೆ ಬೇಡನಲ್ಲಿ? ಬಾ ರೇಖಾ, ನನ್ನ ಹೃದಯದಲ್ಲಿ ನಿನ್ನನ್ನು ಬಿಟ್ಟರೆ ಅನ್ಯ ಯಾರಿಗೂ ಸ್ಥಾನವಿಲ್ಲ. ಈಗ ನಮ್ಮಣ್ಣ ಎಲ್ಲಿ ಹೋಗಿದ್ದಾನೆ? ನನ್ನ ಜೀವನ ಸಾರ್ಥಕವಾಯಿತು. ನೀವು ನನ್ನ ಪಾಲಿಗೆ ದೇವರಿಗೆ ಅಣ್ಣ ನೋಡಿ, ಮದುವೆಗೇನು ಒಪ್ಪಿಕೊಳ್ಳಾಯಿತು. ಅಂದ ಹಾಗೆ ಮದುವೆ ಯಾವಾಗ ಅಣ್ಣ? ಅಣ್ಣ, ಮದುವೆ ಯಾವಾಗ? ಸಾಕು. ಭಕ್ತೆಯ ಬಾಳಿನ ಬೆಳಕಾಗಿ, ಭಕ್ತೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸೂರ್ಯನ ಕಂಡಾಗಾರಲಿ ಮಗುವಾಗಿ ಈ ಮೊದಲೇ ತಾನೇ ಈಗ ಕಾವಿನು ಪ್ರೇಯಸಿ ನಾಡು, ಕಾವಿನು ಪ್ರೇಯಸಿ ನಾಡು.
ಹೇಳುವರಾರಿಲ್ಲ ಕೇಳುವರಾರಿಲ್ಲ ಒಂಟಿ ಬಾಳಿನಲ್ಲಿ ಹೇಳುವುದು ಒಂದು ನೀನು ನನ್ನಲ್ಲಿ ಬಂದೆ ಜಯ ಪಾಡಿ ಬೆಳಕಾಗಿ ನನಗಾಗಿ ನನ್ನ ಜೊತೆಯಾಗಿ ಮೋಹದ ಮಾತಿಂದ ಪ್ರೀತಿಯ ಜೇರಿತ ತೋರುತ್ತಾರಂದ ಇಲ್ಲಿಯವರೆಗೂ